ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಡೆಲ್ಲಿ ಮೂಲದ ಒಬ್ರು ಇಲ್ತಾಜ್ ಅಂತ ಹೇಳಿ, ಆಮೇಲೆ ಬೆಂಗಳೂರಿನ ಮುನಾವರ್ ಅಂತ ಹೇಳಿ, ಜೊತೆಗೆ ಬ್ಯಾಡಗಿಯ ನಾಶಿಪುಡಿ ಅಥವಾ ಮೊಹಮ್ಮದ್ ಶಫಿ ನಾಶಿಪುಡಿ ಅಂತ 3 ಜನರನ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಆ 3ರಲ್ಲಿ ಒಬ್ಬರ ಧ್ವನಿ ಅದು, ಅಥವಾ 3 ಕೂಡ ಸೇರ್ಕೊಂಡು ಒಟ್ಟಾಗಿ ಕೂಗಿದ್ದಾರೆ ಅನ್ನುವಂಥದ್ದು ಇದೀಗ ಖಾಸಗಿ FSL ವರದಿಯಲ್ಲಿ ಸಾಬೀತಾಗಿದೆ. ಕಾಂಗ್ರೆಸ್ ತಿಳಿದು ಕೂಡ ಇದನ್ನ ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಅಥವಾ ಏನು ಅಂತ ವಿಶೇಷವಾಗಿ ಇರ್ಬೋದಿಲ್ಲ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಯಾವ ಒಂದು ಹೊತ್ತಿನಲ್ಲಿ ಅಂತಹ ಇರ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಇದೇನೀಗ ಆಗಿದಲ್ಲ, ಇದು ಸರ್ಕಾರದ FSLದಲ್ಲೂ ಇದೇ ರಿಪೋರ್ಟ್ ಬಂದದ ಅಂತೇಳಿ ಒಂದು ಕನ್ಫರ್ಮೇಷನ್ ಆಗ್ಯದ. ಹೀಗಾಗಿ ಒಂದು ರೀತಿಯಿಂದ ಕಾಂಗ್ರೆಸ್ಗೆ ಒಂದಿಟ್ಟು ಈ ವಿಷಯದಲ್ಲೇ ಹಿನ್ನಡೆ ಅನುಭವಿಸಿದ್ದಾರೆ ಅಂತ. ಇದು ಏನಾಗ್ಯದಪ್ಪ, ಇದಷ್ಟು ಮೊದಲೇ ಈಗಾಗಲೇ ಸುಣ್ಣಾದಂಥ BJPಗರಿಗೆ ಒಂದು ದೊಡ್ಡ ಬೂಸ್ಟ್ ಸಿಕ್ಕಂಗಾಗ್ಯದ. ಅದರಲ್ಲೂ ಗೋಧಿ ಮೀಡಿಯಾ ಅಂತ ಕರೆಸ್ಕೊಳ್ತಿರೋದು ಕೆಲವೊಂದು ಏನು ಮಾಧ್ಯಮಗಳಿದ್ದಲ್ಲ, ಅವ್ರಿಗೆ ಇನ್ನಷ್ಟು ಹೊರಪು ಬಂದುಬಿಟ್ಟದ ಎಲ್ಲಿಲ್ಲ. ನಮ್ಮ ಸುಮ್ಮನೆ ಅನಗತ್ಯವಾಗಿ ಗೋಧಿ ಮೀಡಿಯಾ ಅಂತೇಳಿ ಮೋದಿ ಮೀಡಿಯಾ ಅಂತ ಕರೀತಾರೆ. ನಾವಂಥವ್ರಲ್ಲ, ನಮಗೆ ಯಾರಿಂದ ಏನೂ ಆಗಿಲ್ಲ ಅಂತ ಹಾಗೂ ಸಾಧ್ಯನೂ ಇಲ್ಲ ಅಂಥೇಳಿ ಅದ್ರ ಜೊತೆಗೆ ಕಾಂಗ್ರೆಸ್ ನಾಯಕರನ್ನು ಹೆಗ್ಗ ಮುಗ್ಗ ಜಾಡಿಸ್ತಾ ಇದ್ದಾರೆ. ಅದರಲ್ಲೂ ಪ್ರಿಯಾಂಕಾ ಖರ್ಗೆ ಅವ್ರ ಮೇಲಂತ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ. ಅವರು ಸ್ವಲ್ಪ ಯಾಕೋ ವ್ಯತಿರೇಕ ಮಾತಾಡಿದ್ರು ಪ್ರಿಯಾಂಕಾ ಖರ್ಗೆ ಅವರು. ಅದರ ತೂಕಬದ್ಧವಾಗಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಆಗಿರ್ಬೋದು, ಗೃಹ ಮಂತ್ರಿ ನಮ್ಮ ಏನಪ್ಪ ಪರಮೇಶ್ವರ ಆಗಿರ್ಬೋದು, DK ಪರಮೇಶ್ವರ ಮತ್ತು ಅವರು ಸ್ವಲ್ಪ ರೋಪ್ ಹಾಕುವಂಥ ಕೆಲಸ ಮಾಡಿದರು. ಬಟ್ ಇವರಿಬ್ಬರು ಬಹಳ ಏನಪ್ಪ ಅಂತಂದ್ರೆ ಒಂದು ಬ್ಯಾಲೆನ್ಸ್ ಆಗಿ ಮಾತಾಡಿದ್ರು. ಅದಕ್ಕೆ ಜವಾಬ್ದಾರಿತ್ವಾಗಿ ಯಾಕೆ ಪೋಸ್ಟ್ ಹೆಂಗಿರ್ತದೆ ಮತ್ತು ಅದಕ್ಕೆ ಮಾತಾಡಬೇಕಾದವ್ರು ಯಾರು? ಗೃಹ ಮಿನಿಸ್ಟರ್. ಉಳಿದವ್ರದಲ್ಲ, ನಂದು ಅಲ್ಲ ನಿಮ್ಮದು ಅಲ್ಲ ಕೆಲಸ, ಸುಮ್ಮನೆ ಹೇಳೋರು ಅಷ್ಟೇ, ಏನೋ ಇರ್ಬೋದು ಅಂತ. ಬಟ್ ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಗೊತ್ತಿರೋದು ಏನೇ ಅಂತೇಳಿ ಗೃಹ ಮಿನಿಸ್ಟ್ರಿಗೆ ಅವರು ಅದನ್ನು ಸರಿಯಾಗಿ ಹ್ಯಾಂಡಲ್ ಮಾಡಿದ್ರು. ಅವರು ಯಾಕೋ ಇವರು ಸ್ವಲ್ಪ ಅತಿರೇಕಕ್ಕೆ ಹೋಗಿ ಸ್ವಲ್ಪ ಅದರಾಗ ಗೋಧಿ ಮೀಡಿಯಾದಾಗ ಸ್ವಲ್ಪ ಮೊದಲು ಸಿಟ್ಟಿತ್ತು ಇವ್ರಿಗೆ. ಯಾಕೆಂದ್ರೆ ಇವ್ರ ಪರವಾಗಿ ಪ್ರಚಾರ ಕೊಟ್ಟಿರಲಿಲ್ಲೋ ಏನೋ ಹಿಂದಿನ ಇತಿಹಾಸ ಏನೋ ಇರ್ತಾವೆ, ಇದೆ ಅಂತಲ್ಲ. ಹೀಗಾಗಿ ಒಂದು ಓವರಾಗಿ ಇವರು ರಿಯಾಕ್ಟ್ ಮಾಡಿದರು. ಅದ್ರ ಪರಿಣಾಮ ಇವತ್ತು ಗೋಧಿ ಮೀಡಿಯಾ ನಿಜವಾಗಿಯೂ BJPಗೆ ಅಷ್ಟು ಖುಷಿಯಾಗಿದ್ದಾರೋ ಗೊತ್ತಿಲ್ಲ. ಈ ಗೋಧಿ ಮೀಡಿಯಾ ಜನ ಕರೆಸ್ಕೊಳ್ಳೋಂಥ ಜನ ಇದ್ದರು, ಇವ್ರು ಭಾಳ ಖುಷಿಯಾಗಿಬಿಟ್ಟಿದ್ದಾರೆ. ನಾವು ಸತ್ಯ ಹೇಳ್ತೀವಿ ಅಂತೇಳಿ. ಹೀಗಾಗಿ ಅವ್ರಿಗಂತ ಇವತ್ತು ಈ ಕಾಂಗ್ರೆಸ್ಸಿಗೆ ಅದರಲ್ಲೂ ಅವ್ರು ಹಿಗ್ಗಾಮುಗ್ಗ ಜಾಡಿಸಿದವ್ರು ಇವರು ಹಿಗ್ಗಾಮುಗ್ಗ ಜಾಡಿಸ್ತಾ ಇದ್ದಾರೆ. FSL ನಮ್ಮ ಸತ್ಯ ಅಂತ ಸರ್ಕಾರದ ಹೊರಟದಕ್ಕೆ ಆಗ್ತದೆ. ಅದಿರಲಿ ಪಾಕಿಸ್ತಾನ ಜಿಂದಾಬಾದ್ ಇದ್ದ ಇದಂತೆ ತಪ್ಪು ಅಪರಾಧ, ಇದರಲ್ಲಿ ಎರಡು ಮಾತಿಲ್ಲ. ಆ ವಿಷಯದಲ್ಲಿ ಇವನ್ನ ಗೃಹ ಮಿನಿಸ್ಟ್ರು ಅದನ್ನ ಹೇಳಿದ್ದಾರೆ, ಪರಮೇಶ್ವರಯ್ಯನವರು, ಇದು ನಮ್ಮ ಸಿದ್ದರಾಮಯ್ಯವರು ಅದನ್ನ ಹೇಳಿದ್ದಾರೆ. ಈಗ ಏನಿಲ್ಲ, ಈಗ ಮುಖ್ಯವಾಗಿ ಕಾಂಗ್ರೆಸ್ ರೀತಿ ಹೊರಬರ್ಬೇಕಾಗಿತ್ತಂದ್ರೆ ಸರಿಯಾಗಿ ಎನ್ಕ್ವೈರಿ ಮಾಡಿಸಿ ತಪ್ಪಿತಸ್ಥರು ಯಾರಿದ್ರೆ ಅವ್ರ ಶಿಕ್ಷೆ ಆಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಮೊದಲು ಯಾಕಂದ್ರೆ ಅವ್ರವ್ರ ಮನಸ್ಸಲ್ಲಿ ಏನು ಹೇಳಕ್ಕಾಗುದಿಲ್ಲ. ಆ ರೀತಿ ಅಂದ್ರೆ ವಿಧಾನಸೌಧದಲ್ಲೇನೆ ಬಂದ್ಬಿಟ್ಟು ಘಟಾನುಘಟಿ ನಾಯಕರ ಮಧ್ಯೆ ನಿಂತ್ಕೊಂಡು ಅಂತ ಘೋಷಣೆನ ಕೂಗ್ತೀನಿ, ದೇಶದ್ರೋಹಿ ಘೋಷಣೆನ ಕೂಗ್ತೀನಿ ಅಂತ ಅಂದ್ರೆ ಏನು ಅಂತ ಅಲ್ಲ. ಮುಖ್ಯವಾಗಿ ಭಯ ನಿಜವಾಗಿ ಇರ್ಬೇಕಾಯ್ತು ಅನ್ನೋರಿಗೆ. ಅವ್ರ ಪ್ರೀತಿಯಲ್ಲಿ ಪಾಕಿಸ್ತಾನ ಪ್ರೀತಿ ಬೇಡ ಅಂತ ಹೇಳೋದಿಲ್ಲ. ಅದನ್ನು ನಾವು ಯಾರೂ ಹಕ್ಕಿಲ್ಲ, ಅದನ್ನು ಪ್ರೀತಿ ಮಾಡೋದಕ್ಕೆ ಮಾಡಪ್ಪ ಅಂತ. ಹೇಗಾಗಿ ಮೋದಿಜಿ ಅವ್ರು ಹೋಗಿ ಅಲ್ಲಿ ಹೋಗಿ ಊಟ ಮಾಡಿ ಬರಲಿಲ್ವ ಪಾಕಿಸ್ತಾನಕ್ಕೆ ಹೋಗಿ, ಅದು ಬೇಡ ಅಂತಲ್ಲ, ತಪ್ಪಂತಲ್ಲ. ಅದು ಒಂದು ನೆರೆ ದೇಶ ಪ್ರೀತಿ ಮಾಡೋದು. ಅಲ್ಲಿ ನಮ್ಮವರು ಅಂದರೆ ಇಲ್ಲಿಂದ ಹೋದಂಥ ಅಲ್ಲಿ ಉಳೋದು, ಅಲ್ಲಿಯವ್ರು ಇಲ್ಲಿ ಬಂದಿದ್ದಾರೆ, ಆತ್ಮೀಯತೆ ಪ್ರೀತಿ ಅದಾವ ಇಲ್ಲಂತಲ್ಲ, ಅದನ್ನು ನಾವು ಖಂಡಿಸೋಕ್ಕಾಗೋದಿಲ್ಲ. ಬಟ್ ಇವರು ವಿರೋಧಿಗಳಲ್ಲಿ ಈ ಸಲದ ಇಲೆಕ್ಷನ್ದಲ್ಲಿ ಅದರಲ್ಲೂ ಈ ಮುಸಲ್ಮಾನ್ ಬಾಂಧವರಲ್ಲೇ ಏನು ಇವರು ತಿಳಿದು ಮಾಡ್ತಾರೆ ಅನ್ನುವಂಥದ್ದು. ಯಾಕಂತಂದ್ರೆ ಗೊತ್ತದ ಅವ್ರಿಗೆಲ್ಲ ಇವತ್ತು ಇಂಡಿಯಾದಲ್ಲಿ ಇದೇ ಒಂದು ಕಾರಣದಿಂದ ಅದರಲ್ಲೂ 80-20 ಅನ್ನುವಂಥ ಗೇಮ್ ಆಡಲಿಕ್ಕಿದ್ದಾರೆ ಅವರು. ಅಂಥ ಸಂದರ್ಭದಲ್ಲ ಅಟ್ಲೀಸ್ಟ್ ಅವ್ರಿಗಾದರೂ ಇವ್ರು ಅನ್ಸಬೇಕಾಗಿತ್ತು, ಹೌದು ಪರ ಇದನ್ನು ಮಾತಾಡಿದ್ರೆ ದೊಡ್ಡ ಇಶ್ಯೂ ಆಗ್ತದೆ ಅಂತೇಳಿ. ಅದು ಅಪರಾಧ ಭಾರತದ ಸಂವಿಧಾನ ಪ್ರಕಾರ ತಪ್ಪದು, ನಮ್ಮ ಒಂದು ಸಾಮಾನ್ಯವಾಗಿ. ಇನ್ನು ನಾವು ದೇಶಭಕ್ತಿ ನೆಲೆಗಟ್ಟಿ ನೋಡಿದ್ರು ಹೌದಪ್ಪ, ಮೊದಲು ನಮ್ಮ ದೇಶ, ಆಮೇಲೆ ನೀವು ಪಾಕಿಸ್ತಾನ ಪ್ರೀತಿ ಮಾಡಿದ್ರೆ ತಪ್ಪಿಲ್ಲ. ಆ ನೆಲೆಯಲ್ಲಿ ಅವ್ರು ಮಾತಾಡಬೇಕಾಗಿತ್ತು. ಅದು ಗೊತ್ತಿದ್ದು ತಪ್ಪು ಮಾಡಿದ್ದಾರೆ ಅಂದರೆ ಅದು ಅಪರಾಧ ಆಗಿದೆ. ನೋಡ್ರಿ, ತಪ್ಪು ಅಂದರೆ ಯಾವುದು? ತಪ್ಪು ಅಂದ್ರೆ ತಿಳಿದ ಮಾಡಿದ್ರೆ ತಪ್ಪು ಅಂತೀವಿ. ಈಗ ತಿಳಿದು ಮಾಡೋದು ಅಪರಾಧ. ನೀವು ಮರಳಿ ಮೇಲೆ ಅಪರಾಧ, ಅದಕ್ಕೆ ಶಿಕ್ಷೆ ಆಗಲಿ ಅನ್ನೋದಷ್ಟ. ಮತ್ತು ಅವ್ರು ಯಾಕಂದ್ರೆ ಏನಂದ್ರು ಅದು ನಮ್ಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಅದು ಮಾತು ಇನ್ನೂ ಅವ್ರ ಮನುಷ್ಯನಲ್ಲೇ ಪಾಕಿಸ್ತಾನ ಪರವಾದಂಥ ಒಂದು ಭಾವನೆ. ಯಾಕಂತಂದ್ರೆ 100 ವರ್ಷ ಅವರು ಭಾರತವನ್ನು ಆಳಿದವರಿದ್ದಾರೆ ಹಿಂದೆ ಇತಿಹಾಸದ. ಅದಕ್ಕೆ ಮುಸ್ಲಿಂ ಪ್ರೀತಿ ಹೋಗ್ಬೋದು, ಅಲ್ಲಿ ಅವ್ರು ತುಳಬೇಕಲ್ರಿ ಇವ್ರಿಗೆ. ಹೇಳೋದೇನಕ್ಕೆ ಇಲ್ಲಿ ಅನ್ನ ತಿಂದು ಅಲ್ಲಿಗೆ
ಕರೆಕ್ಟ್ ಹೇಳುವಂಥದ್ದು ಅಲ್ಲಿ ಅವ್ರು ತೋಳುದಿಲ್ಲ ಅದೇ ಜಾಗದಲ್ಲಿ ಅವ್ರು ಏನಕ್ಕೆ ಹಿಂದೂಸ್ತಾನ್ ಜಿಂದಾಬಾದ್ ಅಂತ ಹೇಳಿಲ್ಲ, ಭಾರತ್ ಮಾತಾ ಕಿ ಜೈ ಅಂತ ಯಾಕೆ ಹೇಳಿಲ್ಲ? ಆ ರೀತಿ ಹೇಳ್ಬೋದಿತ್ತಲ್ವಾ? ಕರೆಕ್ಟ್ ಹೇಳೋದು ತಪ್ಪಂತಲ್ಲ, ಸರಿ ಇದು ಯಾರಾದರೂ ಒಂದು ಹೇಳುವಂಥ ಮಾತು, ನಾನು ಅದನ್ನ ಹೇಳ್ತಾ ಇರೋದು. ಆದರೆ ಅವ್ರು ಯಾಕೆ ಇರಲಿಲ್ಲ ಅನ್ನೋದಕ್ಕೆ ಅವ್ರು ಇವತ್ತು ನೋಡ್ರಿ ಒಂದು ದೇಶದಲ್ಲೇ ಅನೇಕ ರೀತಿ ಬೇರೆ ಬೇರೆ ವೈವಿಧ್ಯಮಯವಂತ ಮನಸ್ಥಿತಿ ಅವರು ಇದ್ದಾರೆ. ಈಗ ನಾವೇನು 141 ಕೋಟಿ ಜನ ಇದ್ದೀವಲ್ಲ, 141 ಕೋಟಿ ಮನಸ್ಸುಗಳು ನಾವು ಎಲ್ಲರದ್ದು ಒಂದು ರೀತಿ ಇರ್ತದೆ ಅನ್ನೋದು ತಪ್ಪ. ಆದರೆ ಒಟ್ಟಾರೆಯಾಗಿ ಅದು ತಪ್ಪದ. ಈ ದೇಶದ ನೆಲೆಗಟ್ಟೆ ನೋಡಿದಾಗ ಅವ್ರು ಅದನ್ನು ಅನ್ನಬಾರ್ದಾಗಿತ್ತು, ಅದಕ್ಕೆ ಶಿಕ್ಷೆ ಅನುಭವಿಸೋದು ಅನಿವಾರ್ಯ, ಅಪರಾಧ, ಇಷ್ಟು ನಾವು ಹೇಳ್ಬೋದು. ಇನ್ನು ಅವ್ರಿಗೆ ಯಾಕೆ ಅಂದರು, ಏನು ಕಾರಣ ಅಂದರು ಅನ್ನೋದಕ್ಕೆ ಅವರ ಬೆಳೆದು ಬಂದ ವಾತಾವರಣ, ಅವರ ಈಗ ನೋಡ್ರಿ ಹಿಟ್ಲರ್ ಯಾಕಾದ ಅಂದ್ರೆ, ಹಿಟ್ಲರ್ ಯಾಕಾದಪ್ಪ ಅಂದರೆ ಯಹೂದ್ಯರ ಆ ರೀತಿ ಕಾಡಿದ್ರು ಪಲ್ಯ ಹೊಸ್ತಾಗ ನೋವು ಇತ್ತು ಅವ್ರ ಹಿಂದೆ. ಅದಕ್ಕೆ ಯಹೂದ್ಯರ ವಿರೋಧ ಒಂದು ಭಾವನೆ ಬೆಳೆದ ಅದು ಒಂದು ಒಬ್ಬ ಹಿಟ್ಲರ್ ಇದ್ದ ದೊಡ್ಡ ಜಗತ್ತಿನ